ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಈಗಾಗಲೇ ಈ ಉಪಚುನಾವಣೆಗಳ ಬಗ್ಗೆ ಚರ್ಚೆ ಜೋರು ಹೇಳೋದದ. ಏನಾಗ್ಬೋದು ಅನ್ನೋ ಕೂತಲ್ಲಿ ಎಲ್ಲ ಕಡೆ ಅದ. ಆದ್ರೆ ನಮ್ಮ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶರಿಗೆ ಇನ್ನೂ ಹೆಚ್ಚಿನ ಭರವಸೆ ಇದೆ. ಅವ್ರು ಸ್ಪಷ್ಟ ಹೇಳ್ತಾರೆ, ಬಾಗಲಕೋಟೆ ಹಾಗೂ ದಾವಣಗೆರೆ ಎರಡು ಕ್ಷೇತ್ರಗಳಿಗೆ ನಡೆದ ವಿಧಾನಸಭೆ ಉಪಚುನಾವಣೆಯಲ್ಲಿ ನಿಶ್ಚಿತವಾಗಿ ನಾವು ಗೆಲ್ಲುತ್ತೇವೆ. ಇಷ್ಟು ಖಚಿತ ಹೇಗೆ ಅಂತ ಇವರಿಂದ ಯಾಕಿಷ್ಟು ಸ್ಪಷ್ಟತೆ ಬಂದದ ಅನ್ನೋದಕ್ಕೆ ಒಂದು ಸರಳ ವಿಶ್ಲೇಷಣೆ ಏನಪ್ಪ ಅಂತಂದ್ರೆ, ಇವರು ಅಖಾಡದಲ್ಲಿ ಪೂರ್ತಿಯಾಗಿ ಬಾಗಲಕೋಟೆ ತುಂಬ ಅಲೆದಾಡಿದ್ದಾರೆ. ಜೊತೆಗೆ ಸಮೀಪದಿಂದ ದಾವಣಗೆರೆ ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲಿ ಒಂದು ಮಾತನ್ನು ನಾವು ಗಮನಿಸ್ಬೇಕು. ನಮ್ಮಲ್ಲೇ ರಾಜಕೀಯದ ಇಲ್ಲಿವರೆಗೆ ಭಾಷಣಗಳನ್ನು ಮಾಡೋದು ಫುಲ್ಲಾಗಿ, ಮಂದಿನ ಕೂಡಿಸೋದು ಲಕ್ಷಗಟ್ಟಲೆ, ಮತ್ತೇನೋ ಮಾಡೋದು, ಇದು ನಮ್ಮಲ್ಲಿ ಒಂದು ರೂಢಿ ಇತ್ತು. ಆದರೆ ಇತ್ತೀಚಿಂದ ನಾನು ನೋಡ್ತಾ ಇದ್ದೀನಿ ಸೂಕ್ಷ್ಮವಾಗಿ, ಅದರಲ್ಲೂ ಸತೀಶ್ ಅವರ ಒಂದು ನಡೆಯನ್ನು ಗಮನಿಸಿದಾಗ ಪ್ರತಿ ಮನೆಗೆ ಹೋಗುವಂಥದ್ದು, ಪ್ರತಿಯೊಬ್ಬರು ಭೇಟಿ ಆಗುವಂಥದ್ದು ಒಳ್ಳೆಯ ನಡೆ ಇದು. ಇದನ್ನು ಎಲ್ಲರೂ ರಾಜಕಾರಣಿಗಳು ಪಾಲಿಸ್ಬೇಕಾಗ್ಯದ. ಪ್ರತಿ ಮನೆಗೆ ಹೋಗುವಂಥದ್ದು, ಭೇಟಿ ಆಗುವಂಥದ್ದು, ಅವ್ರ ಸಮಸ್ಯೆ ಜೊತೆ ಕೂಡುವಂಥದ್ದು, ಸಮಸ್ಯೆಗೆ ಪರಿಹಾರ ಬರ್ತದೋ ಇಲ್ಲ ಗೊತ್ತಿಲ್ಲ. ಸತೀಶರಿಂದ ಎಷ್ಟರ ಮಟ್ಟಿಗೆ ಪರಿಹಾರ ಸಿಕ್ಕದೆ ಎಲ್ಲರಿಗೂ ಅನ್ನೋದು ಹೇಳಿಕ್ಕೆ ಹೋಗೋದಿಲ್ಲ, ಅದು ಅಲ್ಲಿ ಬಿಟ್ಟಂಥ ವಿಷಯ. ಬಟ್ ಆ ಫೀಲ್ಡದಲ್ಲಿ ಇಳಿಯುವಂಥದ್ದು ಭಾಳ ಮೆಚ್ಚುವಂಥದ್ದು. ಇದರ ಪ್ರತಿಯೊಬ್ಬ ಯುವ ನಾಯಕರು ಕಲಿಯುವಂಥದ್ದು ದಿನ ಇದು. ಪರಿಹಾರವೂ ಸಿಗ್ತದಲ್ಲ, ಇಲ್ಲಂತಲ್ಲ, ಅವ್ರಿಗೆ ಪರಿಹಾರ ಸಿಕ್ಕದ. ಇವತ್ತು ಇಷ್ಟು ಖಚಿತವಾಗಿ ಹೇಳ್ತಾರಪ್ಪ ಅಂತಂದ್ರೆ ಅವರು ಅಲ್ಲಿ ಜನರ ಜೋಡಿ ನೇರವಾಗಿ ಸಂಬಂಧದಲ್ಲಿದ್ದಾರೆ. ಬಾಗಲಕೋಟೆಯಲ್ಲಂತೂ ಸ್ಪಷ್ಟವಾಗಿದ್ದಾರೆ. ಅದು